ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ಅರಣ್ಯ ಇಲಾಖೆಯಿಂದ ಹೇಗೆ ಅನುಮತಿ ಪಡೆಯೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಅರಣ್ಯ ವಿಹಾರ ಲಾಗಿನ್ ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟು ಓಪನ್ ಆಗುತ್ತೆ. ವೆಬ್ಸೈಟು ಓಪನ್ ಆದಮೇಲೆ ಲಾಗಿನ್ ಅರಣ್ಯ ವಿಹಾರ ಟ್ರೆಕ್ಕಿಂಗ್ ಕರ್ನಾಟಕ ಸರ್ಕಾರ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಂದಾಯಿಸಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಬೇಕು. ಅದೇ ರೀತಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಇಮೇಲ್ ಅಡ್ರೆಸ್ಸು ಕೂಡ ಎಂಟ್ರಿ ಮಾಡಬೇಕು. ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಕಾಣ್ತಾ ಇರುವಂಥ ಮೊಬೈಲ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಕಾಣ್ತಾ ಇರುವಂಥ ಪಾಸ್ವರ್ಡ್ ಕೂಡ ಕೊಟ್ಕೊಬೇಕು. ಪಾಸ್ವರ್ಡ್ನ ಕೊಟ್ಕೊಂಡಾದ್ಮೇಲೆ OTP ಪಡೆಯಿರಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಗೆ ಒಂದು OTP ಬರ್ತದೆ. ಆ OTPನ ಎಂಟ್ರಿ ಮಾಡಿ OTP ಪರಿಶೀಲಿಸಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಹಾಗೆ ಕೆಳಗಡೆ ಬಂದರೆ ನೋಂದಾಯಿಸಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ. ಲಾಗಿನ್ ಅರಣ್ಯ ವಿಹಾರ ಟ್ರೆಕ್ಕಿಂಗ್ ಕರ್ನಾಟಕ ಸರ್ಕಾರ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಕೆಳಗಡೆ ಪಾಸ್ವರ್ಡ್ನ ಹಾಕಬೇಕು. ಹಾಗೆ ಕೆಳಗಡೆ ಬಂದರೆ ಕ್ಯಾಪ್ಚರ್ ಕಾಣುತ್ತೆ. ಆ ಕ್ಯಾಪ್ಚರ್ನು ಕೂಡ ಕೆಳಗಡೆ ಎಂಟ್ರಿ ಮಾಡಬೇಕು. ಆ ಎಂಟ್ರಿ ಆದಾದಮೇಲೆ ಕೆಳಗಡೆ ಲಾಗಿನ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ವೆಬ್ಸೈಟು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಕೆಳಗಡೆ ಬಂದರೆ ಇದರಲ್ಲಿ ಜಿಲ್ಲೆ, ಚಾರಣದ ಹೆಸರು, ದಿನಾಂಕ ನೋಡಬಹುದು. ಈಗ ನಾವು ಜಿಲ್ಲೆನ ಸೆಲೆಕ್ಟ್ ಮಾಡೋಣ. ಹಾಗೆ ನಾವು ಚಾರಣದ ಹೆಸರು ಕೂಡ ಸೆಲೆಕ್ಷನ್ ಮಾಡೋಣ. ಟ್ರೆಕ್ಕಿಂಗ್ ಪ್ಲೇಸ್ನ ಕನ್ನಡದಲ್ಲಿ ಚಾರಣ ಅಂತ ಹೇಳಿ ಕರೀತಾರೆ. ಯಾವ ದಿನಾಂಕದಂದು ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತೀರೋ ಆ ದಿನಾಂಕನ ಸೆಲೆಕ್ಷನ್ ಮಾಡಿ. ಇಲ್ಲಿ ನೋಡ್ಬೋದು ಇವಾಗ ನೀವು ಎಷ್ಟು ಜಿಲ್ಲೆಯಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ಗಳಿದ್ದಾವೆ ಅಂತ ಹೇಳಿ ಕಾಣುತ್ತೆ. ಎಕ್ಸಾಂಪಲ್ ಇವಾಗ ನಾನು ಕೊಡಗು ಜಿಲ್ಲೆ ಮೇಲ್ಗಡೆ ಸೆಲೆಕ್ಷನ್ ಮಾಡಿದ್ದೀನಿ. ಇದೇ ರೀತಿ ಚಾರಣನ ಆಯ್ಕೆ ಮಾಡಿದ್ರೆ ಆ ಜಿಲ್ಲೆಯಲ್ಲಿ ಎಷ್ಟು ಟ್ರೆಕ್ಕಿಂಗ್ ಪ್ಲೇಸ್ಗಳಿದ್ದಾವೆ ಅಂತ ಹೇಳಿ ನಿಮಗಿಲ್ಲಿ ಕಾಣ್ತಾ ಇದೆ ನೋಡಿ. ಈಗ ನಾವು ಚಾಮರಾಜನಗರ ಜಿಲ್ಲೆಯ ನಾಗಮಲೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಟ್ರೆಕ್ಕಿಂಗಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಹೇಗೆ ಬುಕ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಜಿಲ್ಲೆ, ಚಾರಣದ ಹೆಸರು ಮತ್ತು ದಿನಾಂಕನ ಎಂಟ್ರಿ ಮಾಡಾದಮೇಲೆ ಈ ಥರ ಕಾಣುತ್ತೆ ನೋಡಿ. ನಿಮಗೆ ಟ್ರೆಕ್ಕಿಂಗಿಗೆ ಅವೈಲಬಲ್ ಇದೆ ಅಂತ ಹೇಳಿ ಕಾಣ್ತಾ ಇದೆ. ಸ್ಲಾಟ್ನ ಮಾರ್ಕ್ ಮಾಡಿ ಬುಕ್ಕಿಂಗ್ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 5 to 12 ಇಯರ್ ಇರೋರಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಅಬೌಟ್ 12 to 18 ಇಯರ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. 18 ಇಯರ್ಸ್ ಎಬೋ 200 ರೂಪೀಸ್ನ ಚಾರ್ಜ್ ಮಾಡಿದ್ದಾರೆ. ಸಂದರ್ಶಕ 1 ಅಂತ ಇರೋದ್ರಲ್ಲಿ ತಮ್ಮ ಹೆಸರನ್ನ ಹಾಕಿ ಅದಾದಮೇಲೆ ಸರ್ಕಾರಿ ID ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ವೋಟರ್ ID, ರೇಷನ್ ಕಾರ್ಡು, DL ಇಲ್ಲಿರೋವಂಥ ID ಪ್ರೂಫಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದನ್ನು ಸೆಲೆಕ್ಟ್ ಮಾಡಿದಿರೋ ಆ ನಂಬರನ್ನು ಈ ಕೆಳಗಡೆ ಎಂಟ್ರಿ ಮಾಡಿ. ಎಂಟ್ರಿ ಆದಮೇಲೆ ನಿಮ್ಮ ವಯಸ್ಸನ್ನು ಹಾಕಿ ಮತ್ತು ಅದೇ ರೀತಿ ನಿಮ್ಮ ಜೆಂಡರ್ ಕೂಡ ಮೆನ್ಷನ್ ಮಾಡಿ. ಅದಾದಮೇಲೆ ಮೊಬೈಲ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕು. ನಿಮ್ಮ ಜೊತೆ ಯಾರಾದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಾಣ್ತಾ ಇರೋವಂಥ ಪ್ಲಸ್ ಸಂದರ್ಶಕರು ಸೇರಿಸಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅವರ ಡೀಟೇಲ್ಸು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಯಾರೂ ಬರ್ತಾ ಇಲ್ಲ ಒಬ್ಬರೇ ಅನ್ನೋದಾದರೆ ಅದೇನು ಅವಶ್ಯಕತೆ ಇಲ್ಲ. ಈಗ OTP ಪಡೆಯಿರಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. OTP ಬರುತ್ತೆ. ಆ OTP ನಂಬರನ್ನು ಎಂಟ್ರಿ OTP ಅನ್ನೋ ಪ್ಲೇಸಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಆದಾದಮೇಲೆ OTP ಪರಿಶೀಲಿಸಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. OTP ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಹಾಗೆ ಕೆಳಗಡೆ ಬಂದರೆ ಕೆಳಗಡೆ ನೀವು ನೋಡ್ಬೋದು ನಿಯಮ ಮತ್ತು ಷರತ್ತುಗಳನ್ನು ಹಾಗೂ ಗೋಪ್ಯತಾ ನೀತಿಗಳನ್ನು ಓದಿ ಅರ್ಥೈಸಿಕೊಂಡು ಒಪ್ಪಿರುತ್ತೇನೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಯಮಗಳು ಮತ್ತು ಷರತ್ತುಗಳನ್ನು ಒಂದ್ಸಲ ಓದಿ. ಇದೇ ರೀತಿ ಗೋಪ್ಯತಾ ನೀತಿ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅದನ್ನು ಕೂಡ ಒಂದ್ಸಲ ಓದಿ.
ನಿಯಮಗಳು ಮತ್ತು ಷರತ್ತು ಮತ್ತು ಗೋಪ್ಯತಾ ನೀತಿಯನ್ನು ಓದಿದ ನಂತರ ನಿಯಮ ಮತ್ತು ಷರತ್ತುಗಳನ್ನು ಹಾಗೂ ಗೋಪ್ಯತಾ ನೀತಿಗಳನ್ನು ಓದಿ ಅರ್ಥೈಸಿಕೊಂಡಿರುತ್ತೇನೆ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇದೇ ರೀತಿ ಪಾವತಿಸಲು ಮುಂದುವರಿಸಿ ಅನ್ನೋದ್ರ ಮೇಲ್ಗಡೆನೂ ಕೂಡ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಅಮೌಂಟನ್ನು ಪೇ ಮಾಡೋದಕ್ಕೆ ಪೇಜ್ ಓಪನ್ ಆಗುತ್ತೆ. ಇದರೊಳಗಡೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ID, ವಾಲೆಟು ಈ ರೀತಿ ಆಪ್ಷನ್ಸ್ಗಳಿದೆ. ನೀವು ಯಾವುದ್ರಲ್ಲಿ ಪೇ ಮಾಡ್ತೀರೋ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಎಕ್ಸಾಂಪಲ್ಲು ಕ್ರೆಡಿಟ್ ಕಾರ್ಡನ್ನು ನೀವು ಸೆಲೆಕ್ಷನ್ ಮಾಡಿದ್ರೆ ಆ ಕಾರ್ಡ್ ಡೀಟೇಲ್ಸ್ನೆಲ್ಲ ಕೂಡ ಹಾಕಬೇಕಾಗುತ್ತೆ. ಹಾಕಿ ನೀವು ಪೇ ನೌ ಅಂತ ಕೊಟ್ಟರೆ ನಿಮ್ಮದು ಅಮೌಂಟು ಪೇ ಆಗುತ್ತೆ. ಆದ ನಂತರ ಬುಕ್ಕಿಂಗ್ ಖಚಿತಪಡಿಸಲಾಗಿದೆ ಅಂತ ತೋರಿಸ್ತದೆ. ನಿಮಗೆ ಬುಕ್ಕಿಂಗ್ ವಿವರದ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ನೋಡ್ಬೋದು, ಇಲ್ಲಿ ಮಾಡಿರೋವಂಥ ಡೀಟೇಲ್ಸು ಕಾಣುತ್ತೆ. ನಿಮ್ಗೆ ಅದೇ ರೀತಿ ಟಿಕೆಟ್ ಅನ್ನೋದ್ರ ಮೇಲ್ಗಡೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಬುಕ್ ಮಾಡಿರೋವಂಥ ಟಿಕೆಟು ಓಪನ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.